ಆ ವಿಶ್ವೇಶ್ವರಯ್ಯ ಕುಡಿತಾ ಇರಲಿಲ್ಲ, ಯಾವನ ಜೊತೆನೂ ಯಾವಳ ಜೊತೆನೂ ಮನೆಗೆ ಬರ್ತಾ ಇರಲಿಲ್ಲ. ಆದರೆ ಸೆಂಚುರಿ ಕ್ಲಬ್ ಮಾಡಿದವ್ರು ಅವ್ರು ಕಂಡ್ರೆ ಇವತ್ತು ಹೋಗಿ ಕುಡಿದು ಮಜಾ ಮಾಡ್ತಾರೆ, ಎಲ್ಲ ಮಜಾ ಮಾಡ್ತಾವ್ರೆ. ನಾನು ಬೆಂಗಳೂರಿಗೆ ಬಂದಾಗ 300 ಜನ ಸಾಹಿತಿಗಳ ಬಗ್ಗೆ ಪುಸ್ತಕ ಬರೆದಿದ್ದೆ ಅಂದರೆ ನಾನು ಎಷ್ಟು ಮನೆ ಸುತ್ತಿರಬೇಕು, ಎಷ್ಟು ಜನ ನೋಡಿರಬೇಕು. ಆಗ ನೀವು ಹುಟ್ಟಿದ್ರಾ? ನಾನು ಕೇಳೋದ ಪ್ರಶ್ನೆ, ಹುಟ್ಟಿದ್ರಾ ಮಿಸ್ಟರ್ ಬರಗೂರು ರಾಮಚಂದ್ರಪ್ಪ? ನಿಮ್ಮ ಘನಸಾಧನೆ ಏನು? ಲಿಟ್ರರಿಯಾಗಿ ಹೇಳೋದೇ ಆದರೆ ಅದೊಂದು ಸ್ಪಿರಿಚುವಲ್ ಅಂತ ಯಾರು ಅನ್ನೋದೇ ಆದರೆ ಅದು ಸ್ಪಿರಿಚುವಲ್ ಅಲ್ಲ. ತ್ಯಾಗರಾಜರದ್ದು ಸ್ಪಿರಿಚುವಲ್ ಅಲ್ಲ. ಎಲ್ಲಕ್ಕೂ ನಾನು ಉತ್ತರ ಕೊಡ್ತೀನಿ ಮತ್ತು ನೋಡ್ಕೊಂಡು ಬಂದಿದ್ದೀನಿ. ನನ್ನ ಇಲ್ಲಿರೋದಕ್ಕೆ ತ್ಯಾಗರಾಜರೇ ಕಾರಣರು. ನಾನು ಮೊದಲನೇವನಲ್ಲ, ನಾನು ಕೊನೆಯವನಾಗಬಾರ್ದು ಅಂತ ಅಷ್ಟೇ ಆಸೆ. ಇದೆಲ್ಲ ಹೇಳೋ ಕತೆ ನನಗೆ ಅಂದರೆ ನಾನು ಕೊನೆಯವನಾಗಬಾರ್ದು. ಜಿಗುಪ್ಸೆ ಪಟ್ಕೊಂಡು ನಾನು ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈ ಮನೇಲಿ ಬಂದ ಮೇಲೆ 2 ಸಲ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದೀನಿ. ಗುಲಾಮಗಿರಿಯ ವಿರುದ್ಧ ಹೋರಾಟ ಮಾಡಿ ಕೊನೆಗೂ ನಾವೇ ಗುಲಾಮರಾದೆವು ಅಷ್ಟೆ ಅಲ್ವಾ? ಅಷ್ಟೆ. ಇದು ನನ್ನ ನಿಲುವು. ಯಾರ್ಯಾರು ನನ್ನ ಎದುರುಗಡೆ ನಿಂತ್ಕೊಳ್ಳಿ ಹೇಳ್ತೀನಿ, ಅವರೆಲ್ಲ ಜನ್ಮ ಹೇಳ್ತೀನಿ. 18ನೇ ವಯಸ್ಸಿನಲ್ಲೇ ನಾನು 70ನೇ ಇಸ್ವಿ ನಾನು ಬೆಂಗಳೂರಿಗೆ ಬಂದಾಗ 300 ಜನ ಸಾಹಿತಿಗಳ ಬಗ್ಗೆ ಪುಸ್ತಕ ಬರೆದಿದ್ದೆ ಅಂದರೆ ನಾನು ಎಷ್ಟು ಮನೆ ಸುತ್ತಿರಬೇಕು, ಎಷ್ಟು ಜನ ನೋಡಿರಬೇಕು. ಆಗ ನೀವು ಹುಟ್ಟಿದ್ರಾ? ಕರೆಕ್ಟ್. ನಾನು ಕೇಳೋದ ಪ್ರಶ್ನೆ, ಹುಟ್ಟಿದ್ರಾ ಮಿಸ್ಟರ್ ಬರಗೂರು ರಾಮಚಂದ್ರಪ್ಪ? ನಿಮ್ಮ ಘನಸಾಧನೆ ಏನು? ನನಗೆ ಹೇಳು. ನಿಮ್ಮ ಲೆಕ್ಕದಲ್ಲೇನು? ಅಲ್ಲ, ನಿಮ್ಮ ಲೆಕ್ಕದಲ್ಲೇನು? ಬಿಡಿ. ಅದರಿಂದ ನೋವು ಮಾಡೋದು ನನಗೆ ಅರ್ಥ ಇಲ್ಲ. ನಾನು ಈಗ ಕೈ ಚೆಲ್ಲಿ ಅನಾಥವಾಗಿದ್ದೀನಿ, ನೀವು ಮೆರೀತಾ ಇದ್ದೀರಿ, ಮೆರೀರಿ. ನೀವುಗಳೇ ನಿಮ್ಮದೇ, ಬೆಂಗಳೂರು ನಿಮ್ಮದೇ, ಸರ್ಕಾರನೂ ನಿಮ್ಮದೇ, ಅಧಿಕಾರವೂ ನಿಮ್ಮದೇ, ಪತ್ರಿಕೆನೂ ನಿಮ್ಮದೇ, ಅಧಿಕಾರನೂ ನಿಮ್ಮದೇ, ನ್ಯೂಸು ನಿಮ್ಮದೇ. ಅಷ್ಟೆ. ಏನು ಅದಕ್ಕೆ ಕುವೆಂಪು ಅವರು ಅಖಂಡ ಕರ್ನಾಟಕ ಅಂತ ಒಂದು ಪದ್ಯ ಹೇಳ್ತಾರೆ. ಅಖಂಡ ಕರ್ನಾಟಕ ಅಲ್ತೋ ರಾಜಕೀಯದ ಬೂಟಾಟದ ನಾಟಕ. ಇದೆಲ್ಲ ರಾಜಕೀಯದ ಬೂಟಾಟದ ನಾಟಕ. ಪಂಪ ನಿಲ್ಲಿ ಮುಖ್ಯಮಂತ್ರಿ, ನೃಪತುಂಗನೇ ಚಕ್ರವರ್ತಿ ಅಂತಾರೆ ಅವರು. ಅದು ದೊಡ್ಡ ಮಾತು. ಯಾವತ್ತಿಗೂ ಕರ್ನಾಟಕಕ್ಕೆ ನೃಪತುಂಗನೇ ಚಕ್ರವರ್ತಿ, ಇವರು ಯಾರೂ ಅಲ್ಲ, ಯಾರೂ ಉಳಿಯಲ್ಲ. ಪಂಪನೇ ಮುಖ್ಯಮಂತ್ರಿ. ಅವನು ಕವಿಯೂ ಹೌದು, ಮಹಾನ್ ಕಲಿಯೂ ಹೌದು, ಮಂತ್ರಿ ಅವನು, ಹೋರಾಟಗಾರ ಅವನು. ಕತ್ತಿ ಗುರಾಣಿ ಹಿಡಿದು ಹೋರಾಟ ಮಾಡಿದಂಥ ಮಹಾನುಭಾವ. ನಿಮಗೆ ಹೇಳಿದ್ರೆ ತಪ್ಪಾಗ್ತದೆ, ನೀವು ಸಿಟ್ಟು ಮಾಡ್ಕೋಬಾರ್ದು ಅಷ್ಟೇ. ಅವನು ಮಹಾಭಾರತದಲ್ಲಿ ಕೃಷ್ಣನೇ ಕಿತ್ತು ಒಗೆದು ಬುಡ ಸಮೇತ ಕಿತ್ತಾಕದವನು. ಅವನ ವಿಕ್ರಮಾರ್ಜುನ ವಿಜಯದಲ್ಲಿ ಕೃಷ್ಣನೇ ಇಲ್ವಲ್ಲ. ಪಂಪ ಭಾರತ ಬರೆದ, ಇನ್ನೊಂದು ಆದಿಪುರಾಣ ಬರೆದ. ಭರತ ಬಾಹುಬಲಿ ಇಟ್ಕೊಂಡು ಅವನು ರಾಮಾಯಣ ಬರೀಬೇಕಾಯಿತು, ರಾಮನೇ ಕಿತ್ತಾಕ್ಬಿಟ್ಟಿರೋನು ಅಂತ ನನ್ನ ಅಭಿಪ್ರಾಯ. ಅಂಥ ಮಹಾನುಭಾವ. ಛಲದೋಳ್ ಅಲ್ಲ, ಚಾಗದ ಭೋಗದ ಗೇಯದ ಗೊಟ್ಟಿಯ ಅಲಂಪಿನ ಇಂಪುಗಳ್ಗೆ ಆಗರ ಮಾದ ಮಾನಸರೇ ಮಾನಸರ್ ಅಂತ. ನಾವು ಇಡೀ ಭಾರತದಲ್ಲಿ ಮನುಷ್ಯರು ಅಂದರೆ ಯಾರು ಅಂತ ಹೇಳಿದವನು ನಮ್ಮ ಪಪ್ಪ. ಚಾಗದ ಭೋಗದ ಗೇಯದ ಗೊಟ್ಟಿಯ ಅಲಂಪಿನ ಇಂಪುಗಳ್ಗೆ ಆಗರ ಮಾದ ಮಾನಸರೇ ಮಾನಸರ್. ಇವತ್ತಿಗೆ ಅಗತ್ಯ ಇದು. ಮೊದಲನೇ ಹೊರಡೆ ಚಾಗದ, ತ್ಯಾಗ ಮಾಡೋನೇ ಮನುಷ್ಯ ಅಂತ ನಾವು. ಎಲ್ಲ ದೋಚುತ್ತಾವೆ ನನ್ನ ಮಕ್ಕಳೆಲ್ಲ. ಚಾಗದ ಭೋಗದ, ಏನು ಬಂದರೂ ಅನುಭವಿಸ್ಬೇಕು, ಎದುರಿಸ್ಬೇಕು. ಗೇಯದ ಸಂಗೀತ ಕೇಳಬೇಕು. ಅದು ಹೇಳ್ತಾ ಒಂದೊಂದು ಗಂಟೆ ಆಗ್ಬಿಡ್ತದೆ. ಆ ವಿಶ್ವೇಶ್ವರಯ್ಯ ಕುಡಿತಾ ಇರಲಿಲ್ಲ, ಯಾವನ ಜೊತೆನೂ ಯಾವಳ ಜೊತೆನೂ ಮನೆಗೆ ಬರ್ತಾ ಇರಲಿಲ್ಲ. ಆದರೆ ಸೆಂಚುರಿ ಕ್ಲಬ್ ಮಾಡಿದವರು ಅವ್ರು ಕಂಡ್ರೆ ನೋಡಿ, ಇವತ್ತು ಹೋಗಿ ಕುಡಿದು ಮಜಾ ಮಾಡ್ತಾರೆ, ಎಲ್ಲ ಮಜಾ ಮಾಡ್ತಾವ್ರೆ. ಆತನ ಉದ್ದೇಶ ಏನಿತ್ತು ಗೊತ್ತಾ? ಅಧಿಕಾರಿಗಳು ಸಾಯಂಕಾಲ ಆದಮೇಲೆ ಅಲ್ಲಿ ಕೂತ್ಕೊಂಡು ಮಾತಾಡಲಿ, ಚರ್ಚೆ ಮಾಡಲಿ, ಒಂದು ಹೊಸ ಹೊಸ ವಿಷಯಗಳು ಬರಲಿ. ಹೌದು, ಅವನು ದೇಶ ವಿದೇಶ ಬಲ್ಲ ಮನುಷ್ಯ ಆತ.
ತ್ಯಾಗದ ಗೇಯದಲ್ಲ ತ್ಯಾಗದ ಭೋಗದ ಗೇಯದ ಗೊಟ್ಟಿಯ. ಇದಕ್ಕಿಂತ ಏನು ಬೇಕಿದ್ರಿ? ಈ ನಿಮ್ಮ ಸ್ವತಂತ್ರ, ಪ್ರಜಾಪ್ರಭುತ್ವ, ಸಮಾಜವಾದ ಎಲ್ಲನೂ ಗೊಟ್ಟಿ ಅಂದರೆ ಗೋಷ್ಠಿ. ದಿನವೂ ಸ್ನೇಹಿತರ ಜೊತೆ ಸೇರಬೇಕು ಅಂತ ಹೇಳ್ತಾನೆ ಪಂಪ. ಗೊಟ್ಟಿ ಅಂದರೆ ಸ್ನೇಹಿತರು, ಗೆಳೆಯರು, ಗೋಷ್ಠಿ. ಎಲ್ಲಿ ಇದೆಲ್ಲ ಎಲ್ಲ ಕಡೆ ಬರಿಬೇಕು. ಪರಿಷತ್ತಲ್ಲಿ ಬರಿಬೇಕು, ಅಕಾಡೆಮಿಗಳಲ್ಲಿ ಬರಿಬೇಕು, ಇದನ್ನು ಬಸ್ಗಳಲ್ಲಿ ಬರಿಬೇಕು, ಜನಕ್ಕೆ ಮುಟ್ಟಿಸ್ಬೇಕು. ಕನ್ನಡಿಗರು ಅಂದರೆ ನಾವು ಇಂಥವರು, ನಾವು ತಮಿಳ್ನವರಲ್ಲ. ಎಲ್ಲಿ ಗಣಪತಿ, ಎಲ್ಲಿ ಇದೆಲ್ಲ ಸಾಧ್ಯ? ಸಾವಿರಾರು ವರ್ಷಗಳ ಹಿಂದೆ ಅವನ ಈ ಮಾತನ್ನು ಬರಿಬೇಕು ಅಂದರೆ ಅವನಿನ ಬೆಪ್ಪನ ತಕ್ಕ ಅವನು ಮುಟ್ಟಾಳ್ನ ಅವನು ಏನು. ಆದರೆ ನಾನು ಯಾವ ಪುಟ್ಟಗೋಸಿ ಅಲ್ವಾ? ಓದಿದ್ದೀನಿ, ಓದುವ ಮೂಲಕವೇ ನನ್ನ ಜೀವನ ಕಳೆದು ಹೋಗಿದೆ, ಬೇರೆ ಏನೂ ಇಲ್ಲ. ಆಸ್ತಿ ಮಾಡಲಿಲ್ಲ, ಯಾವ ಇದೂ ಇಲ್ಲ ನನಗೆ ಎಂಥದ್ದು. ಇಲ್ಲಿ ಸಿಕ್ಕಿದ್ದಾರೆ ಸುತ್ತಮುತ್ತ ನನ್ನ ಜನ ಬರ್ತಾ ಇದ್ದಾರೆ, ಅವ್ರ ಜೊತೆ ಊಟ ಮಾಡ್ಕೋತೀನಿ. ನಾನು ಜಾತಿ, ಕುಲ, ಧರ್ಮ, ಮತ ಯಾವುದನ್ನು ಎಣಿಸೋದಿಲ್ಲ. ಇಲ್ಲಿ ಸುರಕ್ಷಿತವಾಗಿದ್ದೀರಿ? ಹಾಂ, ಚೆನ್ನಾಗಿದ್ದೀನಿ, ಏನು ತೊಂದರೆ. ಒಬ್ಬರೇ ಇದ್ರು ಏನೋ ಹೌದೌದು, ನಾನು ಪುಸ್ತಕಗಳು ಕೊಟ್ಬಿಟ್ರು ಮಾಡಿದ್ರು ನಾನು ಅವ್ರ ಜೊತೆನೇ ಇರಬಲ್ಲೆ. ನನಗೆ ಬೆಂಗಳೂರಿಗೆ ಬರೋಕ್ಕೆ ನನಗೆ ಇಷ್ಟ ಇಲ್ಲ, ವಾಪಸ್ಸು ಬರೋಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ನೆಮ್ಮದಿ ಬೇಕು, ನನ್ನ ಪಾಡಿಗೆ ನಾನು ಇರಬೇಕು, ನನಗೆ ಯಾವ ಹಂಗೂ ಇರಬಾರ್ದು ಅಷ್ಟೆ. ತಪ್ಪೋ ಸರಿಯೋ ಗೊತ್ತಿಲ್ಲ, ಬಂದಿದ್ದೀನಿ, ಏನೋ ನನ್ನ ಮಗಳ ಆಶ್ರಯದಲ್ಲಿದ್ದೀನಿ. ಬೇರೆ ಎಲ್ಲರೂ ಆ ಪುಸ್ತಕ ಮಾರಿದ್ರೆ ಮಟ್ಟಿದ್ರೆ ಒಂದು ಚಿಕ್ಕದಾಗಿ ಒಂದು ತೋಟದ ಮನೆ ಮಾಡ್ಕೋಬೇಕು ಅಂತ ಆಸೆ. ಅದೆಷ್ಟು ಬರುತ್ತೋ ಗೊತ್ತಿಲ್ಲ, ಹಣ ಬಂದರೆ ಗೊತ್ತಿಲ್ಲ. ಒಂದು ತೋಟದ ಮನೇಲಿದ್ದು ಅಲ್ಲೇ ನೆಗೆದು ಬಿದ್ದು ಹೋಗ್ಬಿಟ್ರೆ ಮುಗಿದೈತಿ. ಎಷ್ಟು ದಿನ ಇರ್ತೀರಿ? ಏನು ನಾನೇನು ದೊಡ್ಡ ಇವನೇ? ಇನ್ನು ಕುವೆಂಪು ಹೆಣ ಮಾಡಿ ಕೊಟ್ಟಿದ್ದೀವ? ಇಲ್ಲವಲ್ಲ. ಬಾಬಾ ಸಾಹೇಬ್ರಿಗೆ ಡೆಲ್ಲಿನಲ್ಲೇ ಕೊಡಲಿಲ್ಲ ಹೆಣ ಉಳಕ್ಕೆ, ಬಾಂಬೆನಲ್ಲಿ ಅವ್ರ ಮನೆಯಲ್ಲೇ ಅಲ್ಲೇ ಮಾಡಿದ್ದವ್ರದ್ದು ಹೆಣನ. ಡೆಲ್ಲಿಯಲ್ಲಿ ತರಿಸ್ಕೊಳ್ಳಿಕ್ಕೂ ಇಷ್ಟಪಡಲಿಲ್ಲ. ಅದನ್ನ ಸಾಕು. ಈಗ ಅಂಬೇಡ್ಕರನ್ನು ಜಪ ಮಾಡ್ಕೊಂಡು ಬದುಕ್ತಾರೆ. ಏನು ಮಾಡೋದು, ಅವ್ರಿಗೆ ಗೊತ್ತಾಗಲಿಲ್ಲ. ಹಾಗಾಗಿ ಮಾಲೂರಿನಲ್ಲಿ ಎಲ್ಲೋ ಈ ಹುಡುಗರು ಇದಾರಲ್ಲ, ನಮ್ಮ ಚಂದ್ರಶೇಖರ, ಪುರುಷೋತ್ತಮ, ಶ್ರೀನಿವಾಸ ಇಂಥವ್ರು ತಗೊಂಡೋಗಿ ಎಲ್ಲೆಲ್ಲರೂ ಹಾಕ್ರಯ್ಯ ಅಂತ ಹಾಕ್ತಾರೆ. ಸಾಕು, ಅಷ್ಟು ಸಾಕು. ಅದೇನು ನಾನು ಯಾವ ಭ್ರಮೆ ಇಟ್ಕೊಂಡಿಲ್ಲ. ಹೋಗ್ಬಿಟ್ರೆ ಮುಂಚೆನೇ ಹೋಗ್ಬಿಟ್ರೆ ಈ ಸಮಸ್ಯೆನೂ ಬೇಡ. ಅದು ಏನಾಗುತ್ತೆ ಅಂತ ನಾನೇ ಯಾಕೆ ಯೋಚನೆ ಮಾಡಲಿ? ಏನೋ ಮಾಡ್ಕೋತಾರೆ ಅವರೇ, ಅವ್ರಿಗೆ ತೋಚಂಗೆ. ಇದು ನನ್ನ ಇದು. ಇಲ್ಲ ಅಂದರೆ ಬನ್ನಿ, ಪುಸ್ತಕ ಸಂಸ್ಕೃತಿ ನನ್ನಿಂದ ಕೊನೆ ಆಗಬಾರದು ಅಷ್ಟೆ. ನಿಮಗೆ ಇಷ್ಟು ಪುಸ್ತಕಗಳಲ್ಲಿ ನಿಮ್ಮನ್ನು ಕಾಡುವ ಪುಸ್ತಕಗಳು ಯಾವುದು? ಅದು ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ. ನಾನು ಬರುವಾಗ 6 ಟ್ರಕ್ಕಲ್ಲೇ ಬುಕ್ಕು ತಗೊಂಬಂದಲ್ಲ. ನನ್ನ ಬ್ಯಾಗಲ್ಲಿ ಏನಿತ್ತು ಗೊತ್ತಾ? ತ್ಯಾಗರಾಜರ ಸಮಸ್ತ ಕೃತಿಗಳ ಒಂದೇ ಬುಕ್ಕು ಇಟ್ಕೊಂಬಂದಿದ್ದೆ. ಅದು ನಿಮ್ಮನ್ನು ಲಿಟ್ರರಿಯಾಗಿ ಹೇಳೋದೇ ಆದರೆ ಅದೊಂದು ಸ್ಪಿರಿಚುವಲ್ ಅಂತ ಯಾರು ಅನ್ನೋದೇ ಆದರೆ ಅದು ಸ್ಪಿರಿಚುವಲ್ ಅಲ್ಲ. ತ್ಯಾಗರಾಜರದ್ದು ಸ್ಪಿರಿಚುವಲ್ ಅಲ್ಲ. ಎಲ್ಲಕ್ಕೂ ನಾನು ಉತ್ತರ ಕೊಡ್ತೀನಿ ಮತ್ತು ನೋಡ್ಕೊಂಡು ಬಂದಿದ್ದೀನಿ. ನಾನು ಇಲ್ಲಿರೋದಕ್ಕೆ ತ್ಯಾಗರಾಜ. ತಿರುವಾಯೂರಿಗೆ ಹೋಗಿ ಬಂದಿದ್ದೀನಿ ನಾನು, ನನ್ನ ಮಗ ಹೋಗಿದ್ದು. ನಮ್ಮ ಕಾವೇರಿ ನದಿನೇ ಅಲ್ಲಿ ಹರಿಯೋದು, ಶ್ರೀರಂಗಮ್ ಅಂತ, ಅಲ್ಲೇ ಹರಿಯೋದು. ಒಂದು ಸ್ಮಶಾನದಲ್ಲಿ ಇದ್ರಿ ಕಣ್ರಿ ಅವರು. ನಮ್ಮ ಮಾಲೂರು ನೋಡಿದ್ರೆ ಅದಕ್ಕೆ ಹೋಲಿಸ್ಕೊಂಡ್ರೆ ಪಟ್ಟ, ಅಲ್ಲಿ ಏನೂ ಇಲ್ಲ. ನಾನು ಅನ್ಕೋತೀನಿ, ನೀನು ಹೆಂಗೆ ಬರದೆ ಇದನ್ನ ಮೋಕ್ಷಮು ಗಲದ ಭೂವಿಲೋ, ಅರ್ಥ ಆಗುತ್ತಾ? ಮೋಕ್ಷ ಸಿಗ್ತದೇನೆಯ ಭೂವಿಲೋ, ಭೂಮಿನಲ್ಲಿ. ಇಲ್ಲ ರಾಮ ಗೀಮ ಯಾರೂ ಇಲ್ಲ. ಏನು ಯೋಚನೆ ಮಾಡಿದನ್ರಿ ಆ ಮನುಷ್ಯ? ಬಿಟೋವನ್ನು ಬಿಟ್ಟರೆ ವರ್ಲ್ಡಲ್ಲಿ 2ನೇವನೇ ತ್ಯಾಗರಾಜರು. ಅವನು ಬಿಟೋವನ್ನು, ನಮ್ಮ ತ್ಯಾಗರಾಜ. ಮೋಕ್ಷ ಮೂಗಲದ ಭೂವಿಲೋ ಸಂಗೀತ ಜ್ಞಾನ ವಿಹೀನುಲಕೋ ಮೋಕ್ಷ
ಮೋಕ್ಷಮು ಗಲದ ಎಲ್ಲಾಗ್ತಾ ಸವಾಲು. ಸಂಗೀತದ ಜ್ಞಾನ ವಿಹೀನುಲಕ್ಕೂ ಮೋಕ್ಷ ಸಿಗ್ತದ? ಎಲ್ಲೋಯ್ತೀರಿ ಯಾವ ಲೋಕಕ್ಕೆ ರೀ? ನಮ್ಮ ಹಳ್ಳಿ ಜನ ಬಯಲಾಟ ಆಡ್ತಾ ಇದ್ರಲ್ಲಿ ಒಂದು ವರ್ಷಕ್ಕೆ. ಆಮೇಲೆ ಇವತ್ತು ಬೆಂಗಳೂರಿನಲ್ಲಿ ಆ ಕಾರ್ಮಿಕರು ಬೆಳಗ್ಗೆಯಿಂದ ಸಂಜೆವರೆಗೂ ದುಡ್ದಿರ್ತಾರೆ. ಸಾಯಂಕಾಲ ಯಕ್ಷಗಾನ ಅಂದರೆ ಬಂದು ಕೂತ್ಕೋತಾರಲ್ರಿ, ಅವ್ರಿಗೆ ಯಾರ್ರೀ ಬಿರಿಯಾನಿ ಕೊಡ್ತಾರೆ, ಲಂಚ ಕೊಡ್ತಾರೆ? ಯಾವ ಕಾಂಗ್ರೆಸ್ನವ್ರು ಕೊಡ್ತಾರ್ರಿ? ರಾತ್ರಿ ಎಲ್ಲ ಬಂದು ಯಕ್ಷಗಾನ ನೋಡ್ತಾರೆ. ನನಗೆ ಆ ಕಾಳಿಂಗ ಇವನಿದ್ನಲ್ಲ, ಭಾಗವತ ಮಾಡ್ತಾ ಇದ್ನಲ್ಲ, ಕಾಳಿಂಗ ನಾವಡ್ರು, ಕಾಳಿಂಗ ನಾವಡ ನನ್ನ ಪ್ರಾಣ ಸ್ನೇಹಿತ. ಅವನಿಗೆ ಪದ್ಮಶ್ರೀ ಕೊಡಬೇಕಾಗಿತ್ತು, ಮರಣೋತ್ತರ. ಇನ್ನೊಬ್ಬ ಹುಟ್ಟಲ್ಲ. ಅವನು ಮುಂದೆ ಭಾಗವತಿಕೆ ಮಾಡೋರು ನಾನು ನೋಡಲೇ ಇಲ್ಲ. ಬಂದರೆ ನನಗೆ ಕರೆಸ್ಕೊಳ್ಳೋನು. ಏನು ಧ್ವನಿ, ಏನು ಕತೆ. ಕಂದಿದೆ ಎಲೆ ಮಗನೇ ಮಗವೇಕೆ ಕಂದಿದೆ ಸಿಲುಕದೇನೈ ಭಸ್ಮವಿಂದಿಗೆ ಸಿಲುಕದೇನೈ ಭಸ್ಮವಿಂದಿಗೆ. ಆಯ್ತಪ್ಪ. ಈ ಜಯಸುದಾಸ್ ಅವನು ಕ್ರಿಶ್ಚಿಯನ್ನು, ಅವನು ಯಾಕೆ ರಾಮನ ಮೇಲೆ ಹಾಡ್ತಾನೆ, ನಮ್ಮ ಅಯ್ಯಪ್ಪನ ಮೇಲೆ ಹಾಡ್ತಾನೆ? ಈಶ್ವರಂ ಆರಾಧ್ಯ ಪಾದುಕಂ. ಅವನು ಕ್ರಿಶ್ಚಿಯನ್ ಕ್ರಿಸ್ತನ ಬಗ್ಗೆ ಭಜನೆ ಮಾಡಬೇಕಾಗಿತ್ತಲ್ಲ. ಇವತ್ತೆಲ್ಲ ಅಯ್ಯಪ್ಪನ ಮೇಲೆ ಹಾಡಿರೋದೆಲ್ಲ ನಾವು ಹಾಡೋದು ಜಯಸುದಾಸ್ ಹಾಡಿರೋದು. ಅವ್ರು ಚಂಬೈ ವೈದ್ಯನಾಥ ಭಾಗವತರ ಶಿಷ್ಯ ಆತ, ಮಹಾನ್ ಸಂಗೀತ ವಿದ್ವಾಂಸ. ತಾನು ಅದರಿಂದ ಅದೊಂದು ಬುಕ್ಕು ಲಿಟ್ರರಿಯಾಗಿ ನಾನು ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಅಂತ ನಾನು ತಿಳ್ಕೊಂಡಿರೋದು, ಮತ್ತೆ ಮತ್ತೆ ಓದೋದು. ವಿಕ್ಟರ್ ಹ್ಯೂಗೋದು ಲೇ ಮಿಜರಬಲ್ ಅಂತ ಕಾದಂಬರಿ. ಅದು ಫ್ರೆಂಚ್ ಕ್ರಾಂತಿಯ ಮೇಲೆ ಅವನು ಚಿತ್ರಿಸಿರುವಂಥ ಕಾದಂಬರಿ. ಅದು ಕನ್ನಡಕ್ಕೆ 2-3 ಜನ ಮಾಡಿದ್ದಾರೆ. ಎಲ್ಲವೂ ನನ್ನ ಹತ್ರ ಇದೆ. ಅದರ ಒಂದು ನಾ ಕಸ್ತೂರಿಯವರು ನೊಂದ ಜೀವಿ ಅಂತ ಮಾಡಿದ್ದಾರೆ. ಅದು ಒಂದು 120 ಪುಟ ಇರ್ಬೋದು. ನಿಜವಾಗಿ ಪೂರ್ತ ಮಾಡಿರೋದು ನಾನು ಅವ್ರು ನೋಡಿಲ್ಲ, ಅವ್ರು ಈಗ ಇರಲಿಕ್ಕಿಲ್ಲ. ಏಕೆ ಸುಬ್ಬಯ್ಯ ಅಂತ ಪುತ್ತೂರಿನಲ್ಲಿದ್ದರಂತೆ. ನಮ್ಮ ರಾಜಕೀಯದ ಏಕೆ ಸುಬ್ಬಯ್ಯ ಅಲ್ಲ, ಆತ ಪೂರ್ತ ದುಃಖಾರ್ತರು ಅಂತ ಮಾಡಿದ್ದಾರೆ. ನನ್ನ ಮಗನಿಗೆ ಅದು ಇದೆ ನಿಮ್ಮದು? ಅದು ಇದೆ. ನಾನು ಇಲ್ಲದೇ ಇರೋದ್ರ ಬಗ್ಗೆ ಮಾತಾಡಲ್ಲ. ನನ್ನ ಮಗನಿಗೆ ನಾನು ಜೀನ್ ವಾಲ್ ಜೀನ್ ಅಂತ ಹೆಸರಿಡಬೇಕು ಅಂದ್ಕೊಂಡಿದ್ದೆ. ಆ ಕಾದಂಬರಿಯ ಹೀರೋ ಹೆಸರು ಜೀನ್ ವಾಲ್ ಜೀನ್. ನಮ್ಮಪ್ಪ ಇದ್ದರು, ಅವ್ರಿಗೆ ಹರ್ಟ್ ಆಗತ್ತೆ ಅಂತ ಇರಲಿಲ್ಲ. ಆದ್ದರಿಂದ ಇದು ನನ್ನ ಮನೆ ಅಲ್ಲ, ನಾನಿರೋದು, ನೀವು ಕೂತಿರೋದು ನನ್ನ ಮನೆ ಅಲ್ಲ. ನನ್ನ ಮನೆ ಕಟ್ತೀನಿ ಸಾಯೋದ್ರಲ್ಲಿ ಈ ಗೆಳೆಯರ ಎಲ್ಲರ ಸಹಕಾರದಿಂದ. ಅದಕ್ಕೆ ಲೇ ಮಿಜರಬಲ್ ಅಂತ ಹೆಸರಿಡ್ತೀನಿ. ಅಷ್ಟು ದೊಡ್ಡ ಕಾದಂಬರಿ, ದೊಡ್ಡ ಮಹಾನ್ ಕಾದಂಬರಿ ಅದು. ಮಾನವೀಯತೆ ಪುಟ ಪುಟವೂ ಅಕ್ಷರವೂ ತೊಟ್ಟಿಗ್ತಾ ಇದೆ ಅದರಲ್ಲಿ. ವಿಕ್ಟರ್ ಹ್ಯೂಗೋ ಅಂತ ಅವನ ಹೆಸರು. ಟಾಲ್ಸ್ಟಾಯ್ಗಿಂತ ದೊಡ್ಡದವನು. ಟಾಲ್ಸ್ಟಾಯ್ದೆಲ್ಲ ಓದ್ಕೊಂಡಿದ್ದೀನಿ ನಾನು, ಗಾರ್ಕಿದೆಲ್ಲ ಓದ್ಕೊಂಡಿದ್ದೀನಿ, ಈ ಎಡ ಬಲ ಎಲ್ಲ ಓದ್ಕೊಂಡಿದ್ದೀನಿ. ಅವನು ಎಡನೂ ಅಲ್ಲ ಬಲನೂ ಅಲ್ಲ. ವಾಲ್ಡನ್ ಥರ ಥೋರೋ ಅಂತ, ಹೆನ್ರಿ ಡೇವಿಡ್ ಥೋರೋ ಅಂತ ಗಾಂಧಿ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದಂಥ ಮಹಾನುಭಾವರಲ್ಲಿ ಥೋರೋ ಒಬ್ಬ. ಭೈರಪ್ಪದವರು ಥೋರೋ ಕೋಟ್ ಮಾಡ್ತಾರೆ, ಅಮೇರಿಕಾದವನು. ಅವನು ನನ್ನ ಥರವೇ ಬೆಪ್ಪ, ಅಥವಾ ಅವನ ಥರ ನಾನು ಬೆಪ್ಪ. ಅವನು ಬಿಟ್ಬಿಟ್ಟು ಅಮೇರಿಕಾ ಬಿಟ್ಬಿಟ್ಟವನು, ವಾಷಿಂಗ್ಟನ್ ಬಿಟ್ಬಿಟ್ಟವನು, ಹೋಗ್ಬಿಟ್ಟು ವಾಲ್ಡನ್ ಅಂತ ಒಂದು ಕೊಳದ ಹತ್ರ ಸ್ವತಃ ಅವನೇ ಗುಡಿಸ್ಲಾಕ್ಕೊಂಡು ಅಲ್ಲಿ ಸಿಗೋದು ಏನು ಸಿಗುತ್ತೋ ಅದನ್ನೇ ತಿನ್ಕೊಂಡು, ಎಲ್ಲಿ ಹೊರಗಡೆಯಿಂದ ಏನೂ ಇಲ್ಲ,
ಬದುಕಿದಂತಹ ಮಹಾನುಭಾವ ಹೆನ್ರಿ ಡೇವಿಡ್ ಥೋರೋ. ಅವನ ಕಾದಂಬರಿ ಹೆಸರು ವಾಲ್ಡನ್ ಅಂತ. ಹಾಗಿದ್ದವರು ನಮ್ಮಲ್ಲಿ ಶಂಭಾ ಜೋಶಿಯವರೊಬ್ಬರು. ಅವರು ಒಬ್ಬ ಸ್ಕೂಲ್ ಮೇಷ್ಟ್ರಾದರು. ಕನ್ನಡದ ನಾಡು ನುಡಿಯ ಬಗ್ಗೆ ಅವರಷ್ಟು ಬರೆದಿರೋರು ಇನ್ನೊಬ್ಬರಿಲ್ಲ. ಯಾರು ಈ ಯೂನಿವರ್ಸಿಟಿ ಮೇಷ್ಟ್ರುಗಳೆಲ್ಲ ಇದ್ದಾರಲ್ಲ, ಡಿ ಎಲ್ ನರಸಿಂಹಾಚಾರ್, ತೀನಂ ಶ್ರೀಕಂಠಯ್ಯ, ಆರ್ ಸಿ ಹಿರೇಮಠ, ಅವರು ಇವರು ಅಂತ 100 ಜನದ ಹೆಸರು ಹೇಳಬಲ್ಲೆ ನಾನು. ಅವ್ರು ಯಾರು ಶಂಭಾ ಜೋಶಿ ಬಗ್ಗೆ, ಕನ್ನಡದ ಭಾಷೆ ಬಗ್ಗೆ ಕೆಲಸ ಮಾಡಿದವರಿಲ್ಲ. ಆ ಮನುಷ್ಯ, ಅವ್ರ ಹೆಂಡತಿ, ಅವರಿಬ್ಬರೂ ಸೇರಿಕೊಂಡು ತಮ್ಮ ಮನೆಯನ್ನು ತಾವೇ ಕಟ್ಟಿದ್ದಾರೆ ಧಾರವಾಡದ ಸಾಧನಕೇರಿನಲ್ಲಿ. ಮಣ್ಣಿನ ಮನೆ. ಹೌದು, ಇವತ್ತಿಗೂ ಇದೆ ಮನೆ. ಹೋಗಿದ್ದೆ. ಬೇಂದ್ರೆ ಮನೆ ಇಲ್ಲಾದರೆ ಶಂಭಾ ಅವ್ರ ಮನೆ ಅಲ್ಲಿ ಒಳಗಡೆ 3-4 ಮನೆ ಆದಮೇಲೆ. ಇದರಪ್ಪ, ನಾನು ಮೊದಲನೇವನಲ್ಲ, ನಾನು ಕೊನೆಯವನಾಗಬಾರ್ದು ಅಂತ ಅಷ್ಟೇ ಆಸೆ. ಇದೆಲ್ಲ ಹೇಳೋ ಕತೆ ನನಗೆ ಅಂದರೆ ನಾನು ಕೊನೆಯವನಾಗಬಾರ್ದು. ಜಿಗುಪ್ಸೆ ಪಟ್ಕೊಂಡು ನಾನು ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈ ಮನೇಲಿ ಬಂದ ಮೇಲೆ 2 ಸಲ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದೀನಿ. ಯಾಕೆ? ಅದು ಮೊದಲನೇ ಸಲ ನಂದು ಒಂದು 200 ಬುಕ್ಕು ಗೆದ್ದಲಿಡಿದೋಯ್ತು. ನನ್ನ ಜೀವಮಾನದಲ್ಲೇ ಒಂದು ಪುಸ್ತಕದ ಒಂದು ಕವರ್ ಪೇಜು, ಆಮೇಲೆ ನನ್ನ ಎದುರುಗಡೆ ಯಾರು ಒಂದು ಪುಸ್ತಕದ ಹಿಂಗಿದೆಯಲ್ಲ, ಹಿಂಗೆ ಮಡಿಸ್ಬಿಟ್ರೆ ಅವನ್ನ ಅಲ್ಲೇ ಒದ್ದುಬಿಡ್ತೀನಿ. ಪುಸ್ತಕ ಮಡಿಸ್ಬಾರ್ದು, ಮಾರ್ಕ್ ಇಟ್ಕೊ. ಹೌದು, ಇದು ಮಡಿಸ್ಬಾರ್ದು. ಆಮೇಲೆ ಕೆಲವರಿಗೆ ರೋಗ ಇದೆ, ಎಂಜಲ್ ಹಾಕೋದು. ಎಂಜಿಲ್ಲ. ಇವೆಲ್ಲನೂ ಸಹಿಸ್ತಾ ಇದ್ದವನು, ಇದು ಏನ್ರಿ ಇದು, ಏನಿದು ಹೇಳಿ, ಬರುತ್ತೆ ನನಗೆ, ಯಾರು ಕೊಡ್ತಾರೆ? ನೀವು ದುಡ್ಡು ಕೊಡ್ಬೋದಷ್ಟೇ, ಪುಸ್ತಕ ಬರಲ್ವಲ್ಲ. ಆವತ್ತೊಂದಿನ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನ್ನಿಸ್ಬಿಡ್ತು. ಆ ಗೆದ್ದಲಿಗೆ ಹೊಡೆಯಕ್ಕೆ ತಂದಿದ್ನಲ್ಲ ಔಷಧಿ, ಅದನ್ನೇ ತಗೊಂಡ್ಬಿಡ್ಬೇಕು ಅಂತ ಅಷ್ಟೇ. ಆಗಲೇ ಬಹಳ ಖುಷಿಯಿಂದ ಅದು ತಕ್ಷಣ ನನಗೆ ಅನ್ನಿಸ್ತು, ನಾನು ಇಲ್ಲಿ ಹೋಗ್ಬಿಟ್ರೆ ನನ್ನ ಮಕ್ಕಳಿಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ನನ್ನನ್ನು ಹೊರಗಡೆ ಹಾಕ್ಬಿಟ್ಟಿದ್ದಾರೆ, ದೂಡ್ಬಿಟ್ಟಿದ್ದಾರೆ, ಅದಕ್ಕಾಗಿ ಹೋಗಿ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೋಗಿ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಬಿಟ್ರು. ಅದನ್ನು ಅವ್ರ ಜೀವಮಾನದಲ್ಲಿ ಆಮೇಲೆ ಆ ಮಕ್ಕಳು ತಲೆ ಎತ್ತಕ್ಕೆ ಆಗೋದಿಲ್ಲ. ಆದ್ದರಿಂದ ಬೇಡ, ಸತ್ತಾಗ ಸಾಯೋಣ. ಅದಕ್ಕೆ ನಮ್ಮ ಅಪ್ಪ ಮನೆ ಗಂಟು ಹೋಗೋದೇನು, ಅದಕ್ಕೆ ಕಾಸು ಕೊಡಬೇಕಾಗಿಲ್ವಲ್ಲ. ಏನಪ್ಪ, ಯಾವತ್ತೋ ಸಾಯ್ತೀನಿ, ಇಲ್ಲೇ ಸಾಯೋಣ. ಆಮೇಲೆ ಇನ್ನೊಂದು ಭಯ ಏನು ಬಂದ್ಬಿಡ್ತು ಗೊತ್ತೇನೋ, ಇಲ್ಲಿ ಒಳಗಡೆ ನಾನು ಇಲ್ಲಿ ಮಲಗಿರ್ತೀನಿ, ಸತ್ತೋದೆ, ಯಾರಿಗೂ ಗೊತ್ತಾಗಲ್ಲ. ನನ್ನ ಕಂಡ್ರೆ ಎಲ್ರಿಗೂ ಭಯ, ಆ ಸಾಹಿತಿಗಳಿಗಲ್ಲ, ಇಲ್ಲಿ ಎಲ್ರಿಗೂ ಭಯ, ಪೊಲೀಸ್ನವ್ರಿಗೆ ಭಯ. ಆದ್ದರಿಂದ ನಾನು ಸತ್ತಿದ್ದೀನಿ ಬದುಕಿದ್ದೀನಿ ಅಂತ ಗೊತ್ತಾಗೋದು ಹೆಂಗೆ? ಅದೊಂದು ಹೌದು. ಎಲ್ರಿಗೂ ನಾನೇ ನಮ್ಮ ಚಂದ್ರಶೇಖರ್ನಿಗೆ ಪುರುಷೋತ್ತಮನಿಗೆಲ್ಲ ಮೆಸೇಜ್ ಹಾಕಿ, ಅಪ್ಪ ನಾನು ಸತ್ತೋಗಿದ್ದೀನಿ ಕಣ್ರೋ, ಬಂದು ಬಾಗಿಲು ಹೊಡೆದು ನನ್ನನ್ನು ಹೆಣನ ತಗೊಂಡು ಸುಡ್ರೋ ಅನ್ನೋ ಅಷ್ಟು ಒಂದು ಅನಾಮಿಕವಾದ ಒಂದು ನಿರ್ಜನವಾದ ಪ್ರದೇಶ ಗಣಪತಿ. ಆದ್ದರಿಂದ ಸಾವನ್ನು ಬಿಟ್ಬಿಟ್ಟೆ. ಇನ್ನೇನಾದ್ರು ನನ್ನ ಕೈಲಿ ಆಯ್ತದ, ಮಾಡ್ತೀನಿ. ಹಾಡಬೇಕು ಅಂತಿದೆ. ಮೊನ್ನೆ ಸಹ ಒಂದು ಮೃದಂಗ ನುಡಿಸ್ದೆ. ಬಹಳ ಜನ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಸಾರ್ ಮುಂದುವರಿಸಿ, ನಿಮ್ಮ ಕೈ ಅದ್ಭುತವಾಗಿದೆ ಅಂತ ಅಂದರು. ನೆಮ್ಮದಿ ಇಲ್ಲ ನನಗೆ, ನೆಮ್ಮದಿ ಇಲ್ಲ. ಬರೀಬೇಕು, ಬೇಕಾಷ್ಟು ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಉಪಯೋಗ. ಕೃಷ್ಣದೇವರಾಯನ ಬಗ್ಗೆ ನಾನೇ ಬರೀಬೇಕು, ತ್ಯಾಗರಾಜರ ಬಗ್ಗೆ ನಾನೇ ಬರೀಬೇಕು, ಕುವೆಂಪು ಬಗ್ಗೆ ನಾನೇ ಬರೀಬೇಕು, ಆಮೇಲೆ ಲಂಕೇಶ್ ಬಗ್ಗೆ ನಾನೇ ಬರೀಬೇಕು. ಅವನ 2 ಮುಖಗಳು ಗೊತ್ತಿರೋದು ನನಗೆ, ಅವನ ಬಗ್ಗೆ ಬರೀಬೇಕು. ಆ ಎಲ್ಲಕ್ಕಿಂತ ಹೆಚ್ಚಾಗಿ ಪುಸ್ತಕ ಸಂಗ್ರಹ ಅಂದರೆ ಏನು ಅಂತ ನಾನೇ ಬರೀಬೇಕು. ಅದು ಒರಳಿಗೆ ಹೋಗ್ಬೇಕದು. 25 ಚಾಪ್ಟರ್ ಸಿನಾಪ್ಸಸ್ ಹಾಕ್ಕೊಂಡಿದ್ದೀನಿ. ಬರೆಯೋಕ್ಕೆ ಪೆನ್ ಹಿಡ್ಕೊಳ್ಳೋಕ್ಕೆ ಮನಸ್ಸು ಬರ್ತಾಯಿಲ್ಲ. ಏನೋ ಪ್ರಾಬ್ಲಮ್ ಫೇಸ್ ಮಾಡೋದು ಈ ಥರ ಇರುವಾಗ ಎಲ್ಲರೂ ಮನುಷ್ಯ ಅಂದರೆ ಪರಿಪೂರ್ಣ ಅಂದ್ಕೊಂಬಿಟ್ಟಿದ್ದೀರಾ? ಖಂಡಿತ ಇಲ್ಲ. ರಾಜ್ಕುಮಾರ್ ಪರಿಪೂರ್ಣ ಇದ್ನಾ? ಇಲ್ವಲ್ಲ, ಯಾರೂ ಇಲ್ಲ. ರಾಜ್ಕುಮಾರ್ಗೆ ಅವರು ಕುಟುಂಬಿಕರು ತೊಂದರೆ ಕೊಟ್ಟಿರಲಿಲ್ವಾ? ಕೊಟ್ಟಿದ್ರಾ ಇಲ್ವಾ? ಕುಟುಂಬ ಆದಮೇಲೆ ಇದ್ದೇ ಇರುತ್ತಲ್ವ. ಎಷ್ಟು ತೊಂದರೆ ಕೊಟ್ಬಿಟ್ರು ಆತನೇ, ಆ ಸರಳ ಸಜ್ಜನಿಕೆ ಒಂದು ಮನುಷ್ಯರಿಗೆ. ಮಹಾಮೂರ್ತಿ ಅಲ್ವಾ? ಇನ್ನೊಬ್ಬ ಸಿಗ್ತಾನ ನಮಗೆ? ಇಲ್ಲ. ನಾವು ಕದಂಬರು, ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು. ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನಾಡಿಗಳಲ್ಲೂ ಹರಿದಾಡುತ್ತಿದೆ. ನನಗೆ ಫಸ್ಟು ಅವಾರ್ಡ್ ಕೊಟ್ಟಿರೋದು ಆತನೇ. 82ರಲ್ಲಿ
ನನಗೆ ಕುವೆಂಪು ಟ್ರಸ್ಟ್ನವರು ಮೈಸೂರಿನಲ್ಲಿ ಕುವೆಂಪು ಟ್ರಸ್ಟ್ ಅವಾರ್ಡ್ ನನಗೆ ಕೊಟ್ಟರು. ಫಸ್ಟ್ ನನಗೆ ಕೊಟ್ಟಿರೋದು. ಅವರೇ ಬಂದಿದ್ದರು, ಗಂಡ ಹೆಂಡತಿ ಇಬ್ಬರು ಬಂದಿದ್ದರು. ಒಳ್ಳೆಯದು. ರಾಜ್ಕುಮಾರ್. ಹಾಗೆಯೇ ನನಗೆ ರಜನಿಕಾಂತ್. ನಾನು ಬೆಂಗಳೂರಿಗೆ ಬಂದಾಗ ನನಗೆ ಅವನು ತಿರ್ಬೋಕೆ, ನಾನು ತಿರ್ಬೋಕೆ. ಸರಿ ಆಯ್ತಲ್ಲ ಫ್ರೆಂಡ್ಶಿಪ್ಪು. ತಿರ್ಬೋಕೆಗಳಿಬ್ಬರೂ. ಅವನು ಆಗ್ತಾನೆ ಕಂಡಕ್ಟ್ರಿಂದ ರಿಸೈನ್ ಮಾಡಿದ್ದ. ಈ ಹುಲಿ ಚಂದ್ರಶೇಖರ್ ಅವನು ನನ್ನ ರೂಮಿಗೆ ಕರ್ಕೊಂಬರೋನು. ನಾನು ಬನಶಂಕರಿನಲ್ಲಿದ್ದೆ. ಅದೊಂದು 3 ಅಡಿ 6 ಅಡಿ ಇತ್ತು. ನಾನು ಎಷ್ಟು ಶ್ರೀಮಂತ ನೋಡಿ ಈಗ. ನನ್ನ ಕಕ್ಕಸ್ ಮನೆಯೇ ದೊಡ್ಡದಿದೆ, ಒಂದು ಸಂಸಾರ ಬಿಡ್ಬೋದು ನಾನೀಗ. ಆಗ ಹಂಗಿದ್ದೆ. ಅವನು ಬರೋನು, ಅಡುಗೆ ಮಾಡೋವು. ನಾನೇ ಅಡುಗೆ ಮಾಡ್ತಿದ್ದೆ. ಅಡುಗೆ ಚೆನ್ನಾಗಿ ಮಾಡ್ತೀನಿ, ಅವತ್ತು ಮಾಡ್ತೀನಿ, ಇವತ್ತು ಮಾಡ್ತೀನಿ. ಒಂದೇ ತಟ್ಟೆ. ಈಗ ನಮ್ಮ ಹುಡುಗರೆಲ್ಲ ತಟ್ಟೆ ತಿಂದ್ರಲ್ಲ ಅಂತ ಒಂದೇ ತಟ್ಟೆ. 3 ಜನವು ಆ ತಟ್ಟೆನಲ್ಲೇ ಊಟ ಮಾಡ್ತಾರೆ. ಬೇರೆ ಕೆಟ್ಟ ಹೊಡೆದ ಚುಮ್ಮ ಅದರದಿಲ್ಲ. ಕೊಂಡಾಟಿ ಕೊಳದೆ ಕುಟ್ಟಿಯನ್ನು ಸೆಂಟಿಮೆಂಟ್ ಗಿಡಿಬಿಟ್ಟಿರಲ್ಲ ಅದೇ ಓಡಿಕೊಂಡು ಬಟ್ ಅವನಿಗೆ ನೆನಪಿದೆಯಾ? ಎಲ್ಲರೂ ಹೇಳ್ತಾರೆ ನಡೀರಿ ಹೋಗೋಣ ಮಾತಾಡ್ಸೋಣ ಅಂತ. ಗೇಟಲ್ಲಿ ಹೋಗಿ ನಾನು ಇಂಥವನು ಅಂತ ಹೇಳಬಾರ್ದು, ತಪ್ಪಾಗ್ತದೆ. ಹೌದು ಸರ್. ತಪ್ಪಾಗ್ತದೆ. ಸೊ ಈ ಥರ ಇದೆ ಬದುಕು. ಹಾಗಾಗಿ ಏನೋ ಪುಸ್ತಕ ಮನೆಯೂ ಇದೆ, ನಾನೂ ಇದ್ದೀನಿ. ನಾನಿದೆ, ಪುಸ್ತಕ ಮನೆ ಇದೆ. ಒಂದೇ ನಾಣ್ಯದ 2 ಮುಖಗಳು. ಅದನ್ನು ಉಳಿಸ್ಕೊಳ್ಳೋದು ಸರ್ಕಾರ ಅಂದರೆ ಸರ್ಕಾರಕ್ಕೆ ಸೇರಿದ್ದು, ಸಮಾಜ ಅಂದರೆ ಸಮಾಜಕ್ಕೆ ಸೇರಿದ್ದು. ಇದು ನನ್ನ ನಿಲುವು.